ಅಮಲಿನಲ್ಲಿ ಕಾರು ಚಾಲನೆ. ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದ ಹಾಗಾಗಿದೆ ಈ ಕತೆ. ಧರಣಿ ಅಪಘಾತದಲ್ಲಿ ಕಾರುಗಳ ಪಾರ್ಟ್ಸ್ ನಜ್ಜುಗುಜ್ಜು. ಇತ್ತೀಚಿನ ದಿನಗಳಲ್ಲಿ ಸರಣಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಹೌದು, ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಡಾಬಾಸ್ಪೇಟೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಹಳೆ ನಿಚ್ಕಲ್ನಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಮುಂದೆ ತೆರಳುತ್ತಾ ಇದ್ದ ಒಂದು ಬೊಲೆನೋ ಕಾರ್ ತನ್ನ ಅಟ್ಟಹಾಸವನ್ನ ಮೆರೆದಿದೆ. ಹೌದು, ಕಾರ್ ನಂಬರ್ KA 06 MB 2423. ಇದರಲ್ಲಿ ಇಬ್ಬರು ವ್ಯಕ್ತಿಗಳು ಕುಡಿದ ಮತ್ತಿನಲ್ಲಿ ಅಡ್ಡಾದಿಡ್ಡಿ ಗಾಡಿ ಓಡಿಸ್ತಾ ಸಡನ್ ಆಗಿ ಬ್ರೇಕ್ಗಳನ್ನ ಹಾಕಿ ಹಿಂದೆ ಬರ್ತಾ ಇದ್ದಂತಹ ಟೈಮ್ 9 ನ್ಯೂಸ್ನ ವಾಹನ KA 52P 3244 ಹಾಗೆ ಸುದ್ದಿ ವಾಹಿನಿಯ ಹಿಂದೆ ಇದ್ದ ಇನೋವಾ ಕಾರಿಗೆ ಸರಣಿ ಅಪಘಾತ ಆಗುವುದಕ್ಕೆ ನೇರ ಕಾರಣಕರ್ತರಾಗಿರ್ತಾರೆ. ನಿಲ್ಲೋದಕ್ಕೆ ಶಕ್ತಿ ಇಲ್ಲದೆ ತೂರಾಡ್ತಾ ಇರುವ ಈ ವ್ಯಕ್ತಿನ ನೋಡ್ತಿರಲ್ಲ, ಇವನೇ ಕಾರು ಚಲಾಯಿಸಿದಂತಹ ಭೂಪ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಯಾವ ರೀತಿ ವಾಲಾಡ್ತಾ ಇದ್ದಾನೆ ಅನ್ನೋದು ನೋಡಬಹುದು. ಮನೆಯಲ್ಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಅಥವಾ ಬೇರೆಯವರ ಹೆಂಡತಿ ಮಕ್ಕಳಿಗೆ ನಾವ್ ಯಾಕಪ್ಪ ತೊಂದರೆ ಕೊಡಬೇಕು, ನಮ್ಮ ಪಾಡಿಗೆ ನಾವು ಕುಡಿದೆ ಡ್ರೈವ್ ಮಾಡ್ಕೊಂಡು ಹೋಗೋಣ ಅನ್ನುವ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ಸಿಕ್ಕ ವಾಹನಗಳಿಗೆ ಗುದ್ದುಕೊಂಡು ಉಜ್ಜುಕೊಂಡು ರಂಪಾಟವನ್ನ ಮಾಡಿರುವ ವ್ಯಕ್ತಿ ಇವನೇ ಕಣ್ರಿ. ಅಷ್ಟೇ ಅಲ್ಲದೆ ಈ ಕಾರಿನಲ್ಲಿ ಸಚಿವರಾದ KN ರಾಜಣ್ಣ ಅವರ 75ನೇ ವರ್ಷದ ಜನ್ಮದಿನ ವಾರ್ಷಿಕೋತ್ಸವ ಪತ್ರಿಕೆ ಕೂಡ ದೊರೆತಿರುವಂತದ್ದು. ಕುಡಿದ ಅಮಲಿನಲ್ಲಿ ಬೇಕಾಬಿಟ್ಟಿ ಕಾರ್ ಚಲಾಯಿಸೋದ್ರಿಂದ ಅಲ್ಲಿನ ವಾಹನ ಸವಾರರು ಕೂಡ ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಈ ಘಟನೆಯನ್ನ ಸಚಿವರಾಗಿರುವ KN ರಾಜಣ್ಣ ಅವರು ಗಮನಿಸಬೇಕಾಗಿದೆ, ಗಮನವನ್ನ ಹರಿಸಲೇಬೇಕಾಗಿದೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಜನಸಾಮಾನ್ಯರ ಮೇಲೆ ದರ್ಪವನ್ನ ತೋರಿಸಿದ ಹಾಗೆ ನೀವು ನೋಡ್ಕೋಬೇಕಾಗಿದೆ. ಡ್ರೈವರ್ ಎಲ್ಲರೂ ಗೊತ್ತಿಲ್ಲ ಅಲ್ವಾ? ಹಂಗಾದ್ರೆ ಇದು ಗೊತ್ತಿಲ್ಲ ನಿಮ್ಗಲ್ವಾ? ಮತ್ತೆ ಅಷ್ಟೇ ಬೇಕಾಗಿರೋದು. ನೀವು ಈ ಇನ್ವಿಟೇಷನ್ ಇಟ್ಕೊಂಡು ಬೆದರಿಕೆ ಹಾಕಿದ್ರು ಹಾಕಿಲ್ವಾ? ಏನ್ ಮಾಡ್ತಾರ ಕೇಳಬಿಡೋದು. ರಾಜಣ್ಣ ಅವ್ರನ್ನ ಸ್ಟೇಷನ್ ಹತ್ರ ತಗೊಂಡ್ ಬನ್ನಿ. ಡ್ರೈವರ್ನ ಕರೆಸ್ತೀರಾ ಕರ್ಸಲ್ವಾ? ಹೌದು, ಡ್ರೈವರೇ ಬರ್ಬೇಕು. KN ರಾಜಣ್ಣ ಅವ್ರ ಹೆಸರು ಹೇಳ್ಕೊಂಡು ನೀವೇನ್ ಬೇಕಾದ್ರೂ ಮಾಡ್ಬೋದಾ? ಕಾರಲ್ಲಿ ಇನ್ವಿಟೇಷನ್ ಇದ್ ನಿಮ್ಮ ಕಾರಲ್ಲಿ ಇದ್ದಿದೆ ತಾನೇ? ಇನ್ವಿಟೇಷನ್ ಇದ್ದು ಮಾತಕ್ಕೆ ಆಕ್ಸಿಡೆಂಟ್ ಗೊತ್ತಿರೋದಲ್ಲ, ಹಿಂದಿನ ಬಂದು ಗೊತ್ತಿರೋದು. ನೀವು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿರೋದು ತಪ್ಪಲ್ವಾ? ಯಾರು ನೀವು? ಸರ್ ಅಲ್ಲ, ತಪ್ಪು. ನೀವು ಬ್ರೇಕ್ ಹಾಕಿದಾಗ ನಮ್ಮ ಡ್ರೈವರ್ ನಿಮ್ ಡ್ರೈವರ್ನ ಕಸಿ. ಅದಕ್ಕೆ ನಮ್ಮ ಹತ್ರ ವಿಡಿಯೋ ಇದೆ. ನಿಮ್ ಡ್ರೈವರ್ನ ಕಸಿ. ಇವಾಗ ಕಾಲ್ ಮಾಡಿ ನೀವು ನಿಮ್ ಡ್ರೈವರ್ಗೆ ಆನ್ಸ್ ಮಾಡ್ತೀಯ. ನಮ್ಗೆ ಏನು ಬೇಕಾಗಿಲ್ಲ, ನಿಮ್ ಡ್ರೈವರ್ ಇಲ್ಲಿಗೆ ಬರ್ಬೇಕಷ್ಟೇ. KN ರಾಜಣ್ಣ ಅವರ ಇನ್ವಿಟೇಷನ್ ಇಟ್ಕೊಂಡು ಈ ವ್ಯಕ್ತಿ ಬೆದರಿಕೆ ಆಗ್ತಿದ್ದಾರೆ ಎಲ್ಲರಿಗೂ. ಅಷ್ಟೇನ್ ಮಾಡಿ ಯಾರೇ ನಿಮಗೆ ಮೆಂಬರ್ ಕೊಟ್ಟಿದ್ದ ಅಸೋಸಿಯೇಷನ್ಗೆ? ಹೇಳು. ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಬೆಲೆ ಇರಬೇಕು. ಅದೇ KN ರಾಜಣ್ಣನ ವ್ಯಕ್ತಿ ಬಗ್ಗೆ ಬೆಲೆ ಮಾತಾಡುದ್ರಲ್ಲ, ನೀವು ಬೆದರಿಕೆ ಹಾಕೋದ್ರಲ್ಲ. ಒಂದು ತಿಳಿ ಅವ್ರದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಂಗಾದ್ರೆ KN ರಾಜಣ್ಣ ಅವ್ರು ನಿಮ್ಗೆ ಗುದ್ಕೊಂಡ್ ಬನ್ನಿ, ಯಾರಗ್ ಬೇಕಾದ್ರೂ ನಾನು ನೋಡ್ಕೊಂತೀನಿ ಅಂತ ಹೇಳೋರ? ಯಾವತ್ತನ ಒಂದೇ ಒಂದು ವಿಚಾರದಲ್ಲಿ ನಾವು ಹೇಳಿಲ್ಲ. ನಮ್ಗೆ ಹೇಳಿದ್ರಲ್ಲ ಸರ್, ಇನ್ವಿಟೇಷನ್ ತೋರಿಸಿ ಹೇಳಿದ್ರಲ್ಲ. ನಮ್ಮ ಮನೆ ಹಾಳಾಗೋಲ್ಲ. ನಿಮ್ ಕಾರದ ಹಂಗಾದ್ರೆ ಇನ್ವಿಟೇಷನ್ ಇರೋ ಸುಳ್ಳ? ಇನ್ವಿಟೇಷನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಎತ್ತಿ ಅವಾಗ್ಲೇ ಬೆದರಿಕೆ ಹಾಕುದ್ರಲ್ಲ. ಸಂಬಂಧ ಇಲ್ಲ. ನಿಮ್ಮ ಡ್ರೈವರ್ನ ಯಾಕೆ ಓಡಿಸಿದ್ರ? ಎಸ್ಕೇಪ್ ಮಾಡಿದ್ರ ಇಲ್ಲಿಂದ? ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವ್ ಏನಕ್ಕೆ ಇದನ್ನ ತಿರುಗಿಸ್ತಾ ಇಲ್ಲ ಸರ್. ನೀವು ಡ್ರೈವರ್ನ ಕಸಿ ಸರ್. ಇದು ಸಾನ್ ಸ್ಪಾಟ್ಗೆ ಈಗ ಡ್ರೈವರ್ನ ನೀವೇನೇನೆ
ಬೆದರಿಕೆ ಹಾಕಿ ಹೌದು ಸರ್, ನೀವೇ ಬೆದರಿಕೆ ಹಾಕಿದ್ರಾ? ಆಯ್ತು, ನ್ಯೂಸ್ ಮಾಡೋಣ ಬಿಡಿ, ನಾವು ವಿಡಿಯೋ ಸಮೇತ ನ್ಯೂಸ್ ಹಾಕ್ತಿವಿ, ನ್ಯೂಸ್ ಸಮೇತ ವಿಡಿಯೋ ಸಮೇತ ಹಾಕ್ತಿವಿ ಬಿಡಿ. ಲೈವ್ ಹೋಗ್ತಾ ಇದೆ ಇವಾಗ. ನಿಮ್ ಡ್ರೈವರ್ ಬರ್ಲಿ. ಆಯ್ತಪ್ಪ, ಒಳ್ಳೆ ಕೆಲಸ ಮಾಡ್ತಾರೆ. KN ರಾಜಣ್ಣ ಅವರ ಹೆಸರು ಹೇಳ್ಕೊಂಡು ಈ ವ್ಯಕ್ತಿ ಎಲ್ಲರಿಗೂ ಬೆದರಿಕೆ ಹಾಕ್ತಿದ್ದಾರೆ. ಫುಲ್ ಡ್ರಿಂಕ್ ಮಾಡಿದ್ದಾರೆ. ತಪ್ಪು ನಿಮ್ಮ ಒಂದು ಅವ್ರ ಹೆಸರು ತಗೊಂಡ್ಬಿಡ್ತಾ ಇದ್ದೀವಿ. ಅಲ್ಲಿ ಆಸ್ಪತ್ರೆಗೆ ನಡೀರಿ ಸರ್, ಟೆಸ್ಟ್ ಮಾಡ್ಸೋಣ ಸರ್. ಬನ್ನಿ ಸರ್ ಆಸ್ಪತ್ರೆಗೆ. ಎಲ್ಲದಕ್ಕೂ ಕೂಡ ರಾಜಣ್ಣ ಹೆಸರು ತಗೊಂಡ್ಬಿಡ. ರಾಜಣ್ಣನ ಹೆಸರು ನೀವು ಬಳಸಿದೀರಾ? ನಿಮ್ ಗಾಡಿಲಿ ಇನ್ವಿಟೇಷನ್ ಇರೋದು ಇವ್ರಿಗೆ ಗೊತ್ತಿತ್ತಾ? ಇವ್ರಿಗೆ ಗೊತ್ತಾ ಇರಲಿಲ್ಲ? KN ರಾಜಣ್ಣನ ಹೆಸರು ಬಳಸ್ಕೊಂಡು ತೋರ್ಸಿರೋದ್ನ ಒಂದೇ ಒಂದು ವಿಡಿಯೋ ತೋರ್ಸ್ಬಿಟ್ರೆ ನೀವು ಆಯ್ತು ಇವಾಗ್ಲೇ ನೆನಕ ಸರ್, ನೀವು ಬೆದರಿಕೆ ಹಾಕುದ್ರಲ್ಲ ಸರ್. ನಾನು KN ರಾಜಣ್ಣ ಅವ್ರನ್ನ ಇನ್ವಿಟೇಷನ್ ತೋರ್ಸಿದ್ರೆ ಈಗಲೇ ನೀವು ಡ್ರಿಂಕ್ ಮಾಡಿಲ್ವಾ ಸರ್? ನೇನಕ ನೀವು ಡ್ರಿಂಕ್ಸ್ ಮಾಡಿಲ್ವಾ ಸರ್? ನೀವು ಡ್ರಿಂಕ್ಸ್ ಮಾಡಿಲ್ವಾ? ನೋಡಿ, ಡ್ರಿಂಕ್ಸ್ ಮಾಡಿದೀವೋ ಬಿಟ್ಟಿದೀವೋ ಇವೆಲ್ಲ ಬೇಡ. ಆಯ್ತು ಸರ್. ಹಂಗಾದ್ರೆ ನಿಮ್ ಡ್ರೈವರ್ ಡ್ರಿಂಕ್ಸ್ ಮಾಡಿಲ್ವಾ ಸರ್? ನನ್ ಡ್ರೈವರ್ ಮಾಡೋಣ ಬಿಟ್ಟೋನ ಗೊತ್ತಿಲ್ಲ. ನೀವು ಮಾಡಿಲ್ಲ. ಗೊತ್ತಾಯ್ತಾ? ನೀವು ಮಾಡಿಲ್ವಾ? ಈಗ ನೀವು ಮಾಡಿದೀರಾ ಮಾಡಿಲ್ವಾ? ನೀವೇ ಡ್ರೈವರ ಅಲ್ವಾ? ಸರಿ, ಬನ್ನಿ ಸ್ಟೇಷನ್ ತಗೋಣ. ಗಾಡಿ ಯಾರು ಎತ್ಕೊಂತಾರೆ? ಅಲ್ಲ, ಇವಾಗ ಈ ಗಾಡಿ ನೀವೇ ಎತ್ಕೊಂತೀರಾ? ಗಾಡಿ ಯಾರು ಎತ್ಕೊಂತಾರೆ? ಗಾಡಿ ಇನ್ನೇನಲ್ಲ, ಸ್ಟೇಷನ್ ತಗೋರೆ, ಸ್ಟೇಷನ್ ಹೋಗ್ಬೇಕಲ್ಲ. ಪೊಲೀಸರು ಎತ್ತು ಬರ್ತಾರೆ. ಯಾಕೆ ಪೊಲೀಸ್ನವ್ರು ಏನ್ ಕಡೆ ಎತ್ತುತ್ತಾರೆ? ಪೊಲೀಸ್ನವ್ರು ಎತ್ತಲ್ಲ. ದಡ್ಡ ಮಾತಾಡ್ತೀರಾ? ಪೊಲೀಸ್ನವ್ರು ಯಾರನ್ನ ಎತ್ತುತ್ತಾರೆ? ನಿಮ್ ಡ್ರೈವರ್ ಕರ್ಸಿ ಸರ್, ಓಡಿಸ್ತಿದ್ವಿ. ನಿಮ್ಗೆ ಅರ್ಥ ಆಗ್ತಿಲ್ವ? ನಿಮ್ಗೆ ಬರ್ತಾರೆ ಪೊಲೀಸರಿಗೆ ನೀವು ಕೇಸ್ ಕೊಡಿ. ಡ್ರಿಂಕ್ಸ್ ಮಾಡಿದೀರಾ? ಸಮಾಧಾನವಾಗಿ ಮಾತಾಡಿ. ಎಲ್ಲಾರು ಈ ತರ ಕಾಮನ್ ಪೀಪಲ್ ಹತ್ರ ಸಮಾಧಾನವಾಗಿ ಮಾತಾಡಿ. ನೀವು ಈ ತರ ಎಲ್ಲ ಮಾತಾಡಿ ತಪ್ಪು ಮಾಡ್ಬಿಟ್ಟು ನೀವೇ ತಪ್ಪು ಮಾಡಿ ಈ ತರ ಮಾಡಬಾರ್ದು. ನೀವು 4 ಜನಕ್ಕೆ ನ್ಯಾಯ ಹೇಳೋರು ಅಂತೇಳಿ 5 ಲಕ್ಷ ಕೊಡು, 2 ಲಕ್ಷ ಕೊಡು. ನಮ್ ಗಾಡಿ ಏನಾಯ್ತು ಅದನ್ನ ರೆಡಿ ಮಾಡಿಸ್ಕೊಡಿ. ಕಾಸು ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ಆಯ್ತು, ಬೇಡ, ನಾನು ಕೊಡಕ್ಕಾಗಲ್ಲ, ಕೇಸ್ ಹಾಕಿದ್ದೀನಿ. ಡ್ರೈವರ್ ಕರ್ಸೋಣ. ಅದನ್ನ ಹೇಳ್ತಿದ್ದ ಅವಾಗಿಂದ ಡ್ರೈವರ್ ಕರ್ಸು. ಸೈಲೆಂಟ್ ಆಗಿ ಮಾತಾಡು. ಡ್ರೈವರ್ ಕರ್ಸೋಣ. ಮಾತಾಡೋದು ಏನ್ ಮಾತಾಡ್ತಾ ಸೈಲೆಂಟ್ ಆಗಿರುತ್ತೆ? ಸೈಲೆಂಟ್ ಮಾತಾಡೋದು. 10 ಲಕ್ಷ ಆಗ್ಲಿ. ಅಲ್ಲ, ನಿಂತವೇ ಸೈಲೆಂಟ್ ಮಾತಾಡ್ಬೇಕು. ಡ್ರೈವರ್ ಕರ್ಸು. ಈಗ ಬಾ, ನೀನೇ ಟೆನ್ಷನ್ ತಗೆ. ನೀನೇ ಟೆನ್ಷನ್ ತಗೊಳ್ಳಲ್ಲ. ಡ್ರೈವರ್ ಎಸ್ಕೇಪ್ ಮಾಡ್ತಿದ್ದೀರಿ, ಮಾತಾಡೋದು. ಡ್ರೈವರ್ ಎಸ್ಕೇಪ್ ಮಾಡ್ತಿದ್ದೀರಿ ನೀವು. ಅಲ್ಲ, ಸ್ಕೋರ್ ಅಲ್ಲಿಂದ ಹೇಳ್ತಾ ಇದ್ದಾರೆ. ನಾವು ಹೋಗ್ತಿದ್ವಿ, ಅವರೇ ಹೊಡ್ಕೊಂಡವ್ರು. ಫುಲ್ ಆಗಿ ಕುಡ್ದವ್ರೆ, ಅವ್ರ ಹೊರ್ಗಡೆಲ್ಲ ಮುಂದೆ ಹೋಗ್ತಿದ್ರು. ನಾವೆಲ್ಲ ಕುಡ್ದಿದ್ವಿ, ಕರೆ ಬಂದ್ಬಿಟ್ಟಿದ್ವಿ. ಹೆಂಗೆ ಆಯ್ತು ಇದು? ಹೆಂಗೆ ಸರ್, ಇವ್ರ ಕಾರ್ ಫ್ರಂಟ್ ಹೋಗ್ತಿತ್ತು, ಈ ಮಲೆನೋ ಕಾರು ಮುಂದೆ ಹೋಗ್ತಿದ್ದ. ಸಡನ್ ಆಗಿ ಬ್ರೇಕ್ ಹಾಕಿ ಹಿಂದೆ ಇವ್ರ ಮುಂದೆ ಗಾಡಿನೇ ಇಲ್ಲ. ಯಾವ್ದು ಗಾಡಿನೇ ಇಲ್ಲ. ಇವ್ರ ಮುಂದೆ ಒಂದು ಗಾಡಿನೇ ಇಲ್ಲ. ಆಮೇಲೆ ಹಿಂದಕ್ ಬಂದಿಕ್ಕೆ ನಮ್ ಗಾಡಿ ಹಿಂದಕ್ ಹೋಗಿ ನಮ್ ದಿನ ಗಾಡಿ ಇಲ್ಲ, ಚಾವಿದೆ ಸರ್. 3 ಕಾರ್ ಇವ್ರು ಡ್ರೈವರ್ ಸೈಡ್ ಇಲ್ಲ ಅಂದ್ರೆ ಚಪ್ಪಲಿ ಹೊಡಿಕೊಟ್ಟಿದ್ರು. ಡ್ರೈವರ್ ಯಾಕಂದ್ರೆ ಫುಲ್ ಅವರೇ ಹಣ ನಾನು ಚಪ್ಪಲಿ ಕೊಡು ಅಂತ ನಾವೇ ಚಪ್ಪಲಿ ಎತ್ಕೊಟ್ಟಿದ್ದೀವಿ. ಆಮೇಲೆ ಕಾರು ಕೂಡ ನಾವೇ ಸೈಡ್ ಕಾರು ನಾವೇ ಸೈಡ್ ಹಾಕಿರೋದಣ್ಣ. ಆಯ್ತು, ಮಾಡ್ಕೊಳಕ್ಕೂ ಹೇಳಿದ್ದೀನಿ. ಅಷ್ಟೇ, ಒಂದು ರಾಜಿ ಮಾಡ್ಕೊಂಡು ಹೇಳ್ತಿದೀವಿ. ಆಯ್ತು, ಅದ್ ಗಲಾಟೆ ಯಾಕ್ ಮಾಡ್ತಿದ್ದೀರಾ? ಗಲಾಟೆ ಮಾಡೋಕೆ ಬೇರೆ ವಿಚಾರಗಳವೆ. ಫಸ್ಟ್ ಅವ್ರದ್ದು ರಿಸ್ಕ್ ಗಾಡಿ 10,000 ಕೊಡ್ತಾರಂತಣ್ಣ. ಮಾಡಿಸ್ಕೊಡಿ. 10,000 ಕೊಟ್ರೆ 2 ಗಾಡಿ ರೆಡಿ ಮಾಡ್ಸ್ಕೊಂಡಿದ್ರೆ 10,000 ಗಾಡಿಗೆ ರೆಡಿ ಆಗ್ತದ? FIR ಮಾಡ್ತಾರೆ, ಕಾರ್ಸಿ. ಈಗ ನಿಮ್ದು ದುಡ್ಡು ಖರ್ಚಾಗ್ತದೆ. ಪೊಲೀಸರು ಅವ್ರು ತಿಂತಾರೆ, ಅವ್ರದ್ದು ತಿಂತಾರೆ. 3 ಜನ ಇವ್ರು ನೋಡಿರೋರು, ಹಂಗಾಗಿ ನಾವು ಇವ್ರು ಗೌರವ ಕೊಡ್ತಿದೀವಿ. ಏನೋ ಮಾತಾಡಿ ಬಗೆಹರಿಸ್ಬಿಡು ಅಂದ್ರೆ ಇವ್ರು ನಮಗ್ ಬೆಲೆ ಕೊಡ್ತಾ ಇಲ್ಲ. ಈಗ ಅಲ್ಲಿ ಇನ್ಸೂರೆನ್ಸ್ ಬಿಟ್ಟು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾರೆ. ನಮಗ್ ಬೆಲೆ ಏನೋ ಕೊಡ್ತಾ ಇಲ್ಲ. ಆಯ್ತು, ಅಲ್ಲ ಹೇಳ್ತೀವಿ, ಏನೋ ಒಂದು ತೀರ್ಮಾನ ಮಾಡ್ಕೊಂಡು ಸುಮ್ಮನೆ ಗಲಾಟೆ ಮಾಡ್ಕೊಂಡು ಅವ್ರು ಹೋದ್ರೆ ಬಗೆಹರಿಸಕ್ ಕೊಟ್ಟಿಲ್ಲ ಅಣ್ಣ, ಅವ್ರು ಬಗೆಹರಿಸಿಲ್ಲ. ಅವ್ರು ಏನ್ ಹೇಳ್ತಾರೆ ಕೇಳಿ, ಏನ್ ಕೇಳಿ, ನೀವು ಬಗೆಹರಿಸಕ್ ಕೊಡ್ತಿರ್ತಾರೆ. ಈಗ ಅಣ್ಣ, ನೀವು ಬಂದಿರಲ್ವಣ, ಅದೇ ಬಗೆಹರಿಸಿ. ಆಯ್ತು, ಗೊತ್ತಣ್ಣ, ನೀವೇ ನೀವೇ ನೋಡಿ. ಏನೈತೆ
ಎಲ್ಲಿ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಸರ್ ಇವರೇ ಡ್ರೈವರ್ ಇವರೇ ಓಡಿಸ್ತಿದ್ರು ಬನ್ನಿ ಇವಾಗ ಇವ್ರ ಮೇಲೆ ಇದು ಮಾಡೋಣ. ಮಾಡಿ ಇವರೇ ಓಡಿಸ್ಕೊಂಡು ಬರ್ತಾರೆ ಬನ್ನಿ ಹೇಳಿ ಇಲ್ದವೆಲ್ಲ ನೀವು ಅಪಪ್ರಚಾರ ಮಾಡೋದು ಅಣ್ಣ ಅವ್ರಿಗೆ ಚಪ್ಪಲಿ ಹಾಕೋಣ ಶಕ್ತಿ ಇರಲ್ಲ, ಇವ್ರು ಚಪ್ಪಲಿ ಎತ್ಕೊಟ್ಟಾರ ನಿಮ್ ಡ್ರೈವರ್ಗೆ, ನಿಂತ್ಕೊಳಕ್ಕೂ ಶಕ್ತಿ ಇಲ್ಲ ಅವ್ರಿಗೆ. ಇವೆಲ್ಲ ಹೇಳ್ಕೊಡ್ತಾರೆ ಇದೆಲ್ಲ ಹೇಳ್ಕೊಡ್ತು ನಿಮ್ ಡ್ರೈವರ್ ಕುಡ್ದಿಲ್ವ ಹಂಗಾರೆ? ನಿಮ್ ಡ್ರೈವರ್ ಕುಡ್ದಿಲ್ವಣ? ನಿಮ್ ಡ್ರೈವರ್ ಕುಡ್ದಿಲ್ವಣ? ನಾನು ಹಿಂದಗಡೆ ಗಾಡಿ ಡ್ಯಾಮೇಜ್ ಆಗೈತೆ ಅಣ್ಣ, ನಾನು ಹೇಳ್ತಿರೋದು. ಆಮೇಲೆ ಕಾರ್ ಮುಂದಕ್ಕೆ ಹಾಕಕ್ ಶಕ್ತಿ ಇರ್ಲಿಲ್ಲ ಆ ವ್ಯಕ್ತಿಗೆ. ಗೊತ್ತಿಲ್ಲ, ಮತ್ತೆ ರಿವರ್ಸ್ ಗಿರಕ್ ಇವ್ರ ಕಾರ್ ಮೂವ್ ಮಾಡಿ ಮತ್ತೆ ನನ್ ಗಾಡಿ ಇವ್ರದ್ದು ಮತ್ತೆ ಎರಡ್ ಗಾಡಿ ನೋಡ್ಕೊಂಡಿರೋದು. ಆಯ್ತಪ್ಪ. ಫ್ರಂಟಲ್ ಮಾಡ್ತೀವಿ ಮತ್ತೆ ರಿವರ್ಸ್ ಗಿರಕ್ ಸಡನ್ ಆಗಿ ಮೂವ್ ಮಾಡೋ ಕ್ಲಚ್ ಬಿಟ್ಟೆ. ಈಗ ಅವ್ನ್ ಕೂತದ್ದು ಹಿಂದಗಡೆ ಕೂತದ್ದು ನೀವೇ ಮಾಡಿದಲ್ವಾ ಸರ್? ಅವ್ನ್ ಕೂತದ್ದು ಬ್ರೇಕ್ ಹಾಕ್ತಾರೆ ನೀವು. ಅಣ್ಣ ಇವರು ಹಾಸ್ಪಿಟಲ್ ಹಿಂಗೆ ಮಾಡ್ಕೊಂಡು ಹೆವಿ ಗಾಡಿಗಳು ಬರ್ತಾಯಿತ್ತು, ಇಲ್ಲಿ ಒಂದ್ ಗಾಡಿ ಇರ್ಲಿಲ್ಲ. ಕಣ್ ಬಿಡಕ್ಕೂ ಶಕ್ತಿ ಇಲ್ಲ ಡ್ರೈವರ್ಗೆ. ಸಿಸಿ ಕ್ಯಾಮೆರಾ ತಗೋತೀವಿ, ಸೆಂಟ್ರಲ್ ಬಂದು ಬ್ರೇಕ್ ಹಾಕೋರೆ. ಇವ್ರಿಂದ ಇವ್ರು ನ್ಯೂಸ್ ಟೈಮ್ ಗಾಡಿ, ಇವರಿಂದ ನಾನು ಗೊತ್ತಿದ್ಮೇಲೆ ಗಾಡಿ ಮತ್ತೆ ರಿವರ್ಸ್ ತಗೋ ಶರಣ ಗಾಬ್ರಿಲಿ ಮುಂದಕ್ಕೆ ಮೂವ್ ಮಾಡ್ತಿಲ್ಲ, ಮತ್ತೆ ರಿವರ್ಸ್ ಇರಕ್ಕೆ ಬನೇನು ಮತ್ತೆ ರಿವರ್ಸ್ ಹೊಡೆದವ್ರು ಹಿಂದಕ್ಕೆ. ಇಷ್ಟೊತ್ತಕ ಇದ್ರು, ಇವಾಗ ಕೂಡ ಡ್ರೈವರ್ ಅಲ್ಲಿ ಹುಚ್ಚ ವಿತೀನಿ ಅಂತ ಹೋದ್ರು, ಮತ್ತೆ ಹಂಗೆ ಹೊಡೋಗ್ಬಿಟ್ಟಾರ ಡ್ರೈವರ್. ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ಲ. ಇವರು ಕುಡ್ದವ್ರು, ಇವ್ರು ನೋಡ್ರ ನಾನು ಕುಡ್ದೇ ಇಲ್ಲ ಅಂತ ಹೇಳ್ತಾರೆ. ಡ್ರೈವರ್ ಕುಡ್ದಾನ ಇಲ್ವೋ ನನಗೆ ಗೊತ್ತೇ ಇಲ್ಲ ಅಂತ ಇಟ್ಕೊಂಡು ಆಟ ಆಡ್ತಿದ್ದಾರೆ. ನಾನು ರಾಜನ ಕಡೆ ಅಂತ ಹೇಳೋರು ಇವ್ರು. ಅಲ್ಲಿ ಹೇಳೋ ಸ್ಟಾರ್ಟಿಂಗ್ ಅಲ್ಲಿ ಹೇಳೋರು ಏನನ್ನ ರಾಜಣ್ಣ ಹೇಳಿದ್ರೆ ನಮ್ಮನೆ ಹಾಳಾಗೋಗ್ಲಿ. ಅಂಗಡಿ ಗೊತ್ತಾಗ್ಬೇಕಿದ್ದು, ಸತ್ಯ ಗೊತ್ತಾಗ್ಬೇಕು. ನಮ್ಗೆ ಗೊತ್ತಿರೋ ಸುಮ್ನೆ ಹೇಳೋದು 20 ವರ್ಷ ಗೊತ್ತಿರೋ ಕನ್ಯಾಕುಮಾರ್ ಅವರು ಇವತ್ತು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ. ನಾನು ಅವರಿಗೆ ಅಲ್ಲ ಇವರು ಡ್ರೈವರ್ ಯಾಕೆ ಒಬ್ರಿಗೊಬ್ರು